ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೀವು ನೋಡ್ತಾ ಇರೋದು ಮೋನಿಕಾ ವಜ್ರಗಿರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಧನುರ್ಮಾಸದ ಮೊದಲನೇ ದಿನ. ನಾನು ಸುಮಾರು ಬೆಳಗ್ಗೆ 4:15ಗೆ ಎದ್ದು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಾನು ದಿನಕ್ಕೆ ಏನು ಬೇಕೋ ಆ ಡ್ರೆಸ್ಸಸ್ಗಳನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಇವಾಗ ತಗೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಇನ್ನು ಇದು ಧನುರ್ಮಾಸ ಆಗಿರೋದ್ರಿಂದ ಶನಿದೇವರ ಆರಾಧನೆಗೆ ಇದು ಸೂಕ್ತವಾದ ಸಮಯ ಅಂತ ಹೇಳ್ತಾರೆ. ಶನಿದೇವರ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ. ಶನಿದೇವರನ್ನ ದ ಗಾಡೆಸಸ್ ಆಫ್ ಜಸ್ಟಿಸ್ ಅಂತ ಹೇಳ್ತಾನೆ, ಅಂದರೆ ನ್ಯಾಯದ ಪರವಾಗಿ ನಿಲ್ಲುವಂತಹ ದೇವರು ಅಂತ ಹೇಳ್ತಾರೆ. ಹೌದಲ್ವಾ? ನಾವು ಹಲವಾರು ಕಥೆಗಳಲ್ಲಿ ಪುರಾಣಗಳಲ್ಲಿ ಕೇಳಿದ್ದೀವಿ, ಶನಿದೇವರು ನಮಗೆ ನ್ಯಾಯಯುತವಾಗಿ ನಮ್ಮ ಕರ್ಮಗಳನ್ನು ನಮಗೆ ಪ್ರಾಪ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಅವರೊಂಥರ ಅಕೌಂಟೆಂಟ್ ಇದ್ದ ಹಾಗೆ ಅಂತ ಹೇಳ್ಬೋದು. ಸರಿಯಾಗಿ ಲೆಕ್ಕಾಚಾರ ಹಾಕಿನೇ ನಮಗೆ ಏನು ಸಿಗಬೇಕು ಅನ್ನೋದನ್ನು ನಮಗೆ ದಯಪಾಲಿಸ್ತಾರೆ ಅಂತ ಹೇಳ್ಬೋದು. ಮುಂಚೆನೇ ನಮ್ಮಮ್ಮ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರಿಂದ ನನಗೆ ಸೋಮವಾರ ಆಗಿದ್ದರೂ ಕೂಡ ಅಷ್ಟೇನು ರಿಸ್ಕ್ ಅಂತ ಅನಿಸ್ಲಿಲ್ಲ. ಹೂವುಗಳನ್ನೆಲ್ಲ ತೆಗೆದು ನೀಟಾಗಿ ಹೂವುಗಳನ್ನೆಲ್ಲ ಜೋಡಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟು ಫ್ರೆಶ್ ಅಪ್ ಆಗಿ ಬಂದ ತಕ್ಷಣವೇ ಹೂವುಗಳನ್ನೆಲ್ಲ ಜೋಡಿಸ್ಕೊಂಡೆ. ಕೆಲವ್ರ ಮನೆಯಲ್ಲಿ ಯಾವ ಥರ ಪ್ರಾಕ್ಟೀಸ್ ಇರುತ್ತೆ ಅಂತ ಹೇಳಿದ್ರೆ, ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ, ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊತಾರೆ. ಆದರೆ ಅದು ತಪ್ಪು. ನಾವು ಯಾವಾಗ್ಲೂ ದೇವಸ್ಥಾನಕ್ಕೆ, ಯಾವುದೇ ದೇವಸ್ಥಾನಕ್ಕೆ ಆಗಿರಲಿ ಅಥವಾ ಧನುರ್ಮಾಸನೇ ಅಂತಲೇ ಆಗಿರಲಿ ಅಥವಾ ಯಾವುದೇ ಮಾಸ ಆಗಿರಲಿ, ನಾವು ಮೊದಲು ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಆ ನಂತರದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಮೊದಲು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬಂದು ದೇವರ ಮನೆಯಲ್ಲಿ ಪೂಜೆ ಮಾಡೋದು ಸರಿಯಲ್ಲ. ಅದು ಒಳ್ಳೆ ಪ್ರಾಕ್ಟೀಸ್ ಕೂಡ ಅಲ್ಲ. ಸೊ ಮೊದಲು ನಮ್ಮ ಮನೆಯಲ್ಲಿ ನಾವು ದೇವರನ್ನು ಪೂಜೆ ಮಾಡೋದ್ರಿಂದ ಅದು ನಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡಿದಾಗ ಆಗುತ್ತೆ. ಹಾಗಾಗಿ ನಮ್ಮ ಮನೆಗಳಲ್ಲಿ ನಾವು ಪೂಜೆಗಳನ್ನು ಮಾಡಿಕೊಂಡು ಆ ನಂತರದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ತುಂಬ ಒಳ್ಳೆಯದು. ಇನ್ನು ಕೆಲವು ರಾಶಿ ನಕ್ಷತ್ರಗಳಿಗೆ ಶನಿದೇವರ ಆರಾಧನೆ ಆಗ್ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವು ಕೂಡ ತಿಳ್ಕೊಂಡು ಆ ನಂತರದಲ್ಲಿ ದೇವರ ಆರಾಧನೆ ಮಾಡೋದು ಸೂಕ್ತ ಅಂತ ಹೇಳ್ತೀನಿ. ನಿಮಗೆ ಆಗ್ಬರುತ್ತೆ ಅಂತ ಇದ್ದರೆ ನೀವು ಶನಿದೇವರ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕೆಲವರು ಶನಿದೇವರ ಆರಾಧನೆ ಮಾಡಬೇಕಾದ್ರೆ ಅಂದರೆ ದೇವಸ್ಥಾನಕ್ಕೆ ಹೋದವಾಗ ನಾವು ಅಲ್ಲಿ ಕೂತ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ತುಂಬ ಹೊತ್ತು ಕೂರಬಾರ್ದು ಅಂತಲೂ ಹೇಳ್ತಾರೆ. ಜೊತೆಗೆ ದೀರ್ಘದಂಡ ನಮಸ್ಕಾರ ಮಾಡೋದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಶನಿದೇವರ ಆರಾಧನೆ ಮಾಡಬೇಕಾದ್ರೆ ನಾವು ಹಾಗೆ ಕೈ ಮುಗಿದು ಭಕ್ತಿಯಿಂದ ಬೇಡ್ಕೊಂಡು ಬಂದರೆ ಸಾಕು. ಅಲ್ಲಿ ಕೂತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ನೀವು ಕೂತು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ನೀವು ಹೊರಗೆ ಬರೋದಕ್ಕೆ ಮುಂಚೆ, ಅಂದರೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣವೇ ನಾವು ಕೂತು ನಮಸ್ಕಾರ ಮಾಡಿ ಆ ನಂತರದಲ್ಲಿ ಮಂಗಳಾರತಿ ತಗೊಂಡು ನಾವು ಹೊರಗೆ ಬರುವಾಗ ನಾವಲ್ಲಿ ಕೂರದೆ ಹೊರಗೆ ಬರಬೇಕು ಅಂತ ಹೇಳ್ತಾರೆ. ಸೊ ಇದು ಒಂದಷ್ಟು ರಿಚುವಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಪೂಜೆ ಕೆಲಸ ಎಲ್ಲ ಒಂದು ಆಲ್ಮೋಸ್ಟ್ ಮುಗ್ದಿತ್ತು. ನನಗೆ ಆಮೇಲೆ ದಾಹ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಫ್ಲಾಸ್ಕಲ್ಲಿ ಇಟ್ಟಿದ್ದಂತಹ ನೀರನ್ನು ತಗೊಂಡು ಒಂದು ಸ್ವಲ್ಪ ಕುಡಿದು ಆಮೇಲೆ ಮತ್ತೆ ಕೆಲಸಗಳನ್ನು ಮುಂದುವರಿಸ್ಕೊಂಡೆ. ನಾನು ಕೂಡ ಅಷ್ಟೇ ಸ್ವಲ್ಪ ರಿಚುವಲ್ಸ್ಗಳನ್ನು ಫಾಲೋ ಮಾಡ್ತೀನಿ. ಬಟ್ ಸ್ಟಿಲ್ ಕೆಲವು ಸತಿ ನಮಗೆ ನಮ್ಮ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ನೀರು ಕುಡಿಲೇಬೇಕು, ಯಾಕಂದರೆ ಡೈಲಿ ಪ್ರಾಕ್ಟೀಸ್ ನಮ್ದು ಏನಿರುತ್ತೆ ಅದನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ನಾನು ನೀರು ಕುಡಿತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಮಾರ್ಕೆಟಿಗೆ ಹೊರಡ್ತಾಯಿದ್ರು. ಸೊ ಅವರು ಕೂಡ ಬೇಗನೆ ಎದ್ದಿರ್ತಾರೆ ಯಾವಾಗ್ಲೂ. ಮಾರ್ಕೆಟ್ ಕೆಲಸನೇ ಅಂದರೆ ಹಾಗೆ ಅಲ್ವಾ, ಬೆಳಗಿನ ಜಾವ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕಾಲ್ಸ್ ಅಂತೂ ನೈಟ್ ಪೂರ್ತಿನೇ ಇರುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಸ್ಟಾರ್ಟ್ ಆದರೆ ಮಾರ್ಕೆಟ್ ಕೆಲಸ ಮತ್ತು 11 ಗಂಟೆ ಅಷ್ಟೊತ್ತಿಗೆ ಅದು ಮುಗಿಯುತ್ತೆ. ಮತ್ತು ಅವ್ರ ಕಲೆಕ್ಷನ್ಸ್ಗಳು, ಅವ್ರ ರೊಟೀನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಾನು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ 5:15 ಆಯಿತು. ಸೊ ಪೂಜೆ ಮುಗಿಸಿ ನಾನು ಆಮೇಲೆ ದೇವಸ್ಥಾನಕ್ಕೆ ಹೊರಟೆ. ಸೊ ಇವತ್ತು ಸ್ವಲ್ಪ ಲೇಟೇ ಆಯಿತು. ನಾನು ಹೇಳಿದ್ನಲ್ಲ, ಸೋಮವಾರ ಆಗಿರೋದ್ರಿಂದ ಸೊ ಸ್ವಲ್ಪ ಮನೆ ಕೆಲಸಗಳನ್ನು ಮಾಡಿ ಪೂಜೆ ಮಾಡಿ ಆಮೇಲೆ ಹೊರಟೆ. ಸೊ ನಾನು ಗಾಡೀಲಿ ಹೋಗ್ತಾ ಇದ್ದೆ. ಗಾಡಿ ತೆಗಿಯೋಣ ಅಂತ ಹೊರಗೆ ಬಂದೆ. ನನಗೆ ಆಮೇಲೆ ಗೊತ್ತಾಗಿದ್ದು ಕರೆಂಟೇ ಹೊರಟೋಗ್ಬಿಟ್ಟಿದೆ ಅಂತ. ಭಾನುವಾರ ಕೂಡ, ಅಂದರೆ ಅವತ್ತಿನ ಹಿಂದಿನ ದಿನ ಕೂಡ ನಮ್ಮಲ್ಲಿ ಕರೆಂಟೇ ಇರಲಿಲ್ಲ. ಬೆಳಗಿಂದ ಸಂಜೆವರೆಗೂ ಕರೆಂಟ್ ಇರಲಿಲ್ಲ. ಬೆಳಗ್ಗೆಗೂ ಅದು ಕಂಟಿನ್ಯೂನೇ ಆಯಿತು. ಅರ್ಧ ಗಂಟೆ ಹೋಗ್ತಿತ್ತು, ಅರ್ಧ ಗಂಟೆ ಬರ್ತಿತ್ತು, ಈ ಥರನೇ ಆಗ್ತಾಯಿತ್ತು. ಸೊ ಕರೆಂಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾನು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ದೇವಸ್ಥಾನದ ಹತ್ರ ರೀಚ್ ಆದೆ. ಸೊ ನಾನು ಹೋಗೋಷ್ಟೊತ್ತಿಗೆ ಸರಿಯಾಗಿ ಮಹಾಮಂಗಳಾರತಿ ನಡೀತಾ ಇತ್ತು. ನನಗಂತೂ ತುಂಬ ಸಮಾಧಾನ ಅನಿಸ್ತು. ಲೇಟ್ ಆದರೂ ಪರವಾಗಿಲ್ಲ, ನಾನು ಬಂದಿದ್ದೀನಿ ಅಂತ. ಸೊ ಧನುರ್ಮಾಸ ಆಗಿರೋದ್ರಿಂದ ಎಳ್ಬತ್ತಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಎಳ್ಬತ್ತಿ ತಗೊಂಡೆ. ಸೊ ಎಳ್ಬತ್ತಿನೂ ಕೂಡ ಲೆಕ್ಕದಲ್ಲೇ ತೊಗೊಳ್ಬೇಕು ಅಂತ ಹೇಳ್ತಾರೆ. 5, 9, 11, 21 ಈ ಥರ ಲೆಕ್ಕದಲ್ಲಿ ನಾವು ಎಳ್ಬತ್ತಿಯನ್ನು ಹಚ್ಚಬೇಕಾಗತ್ತೆ. ನಾನು ಮೊದಲಿಗೆ ಗಂಧದ ಕಡ್ಡಿ ಹಚ್ಚಿ ಆಮೇಲೆ ಎಳ್ಬತ್ತಿಯನ್ನು ಹಾಕಿ ಪೂಜೆ ಮಾಡಿಸ್ಕೊಂಡೆ.
ಸೊ ಎಳ್ಬತ್ತಿನ ನಾವು ಅಗ್ನಿಗೆ ಆಹುತಿ ಮಾಡಬೇಕಾದ್ರೆ ನಮ್ಮ ತಲೆಯಿಂದ ನೀವಾಳಿಸಿ 5 ಅಥವಾ 9 ನೀವಾಳಿಸ್ಕೊಂಡು ಅದನ್ನು ಎಳ್ಬತ್ತಿ ಹಾಕಬೇಕಾಗತ್ತೆ. ಸೊ ಇಲ್ಲಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರತಿದಿನವೂ ಕೂಡ ವಿಧ ವಿಧವಾದಂತಹ ಅಲಂಕಾರಗಳನ್ನು ಮಾಡ್ತಾ ಇರ್ತಾರೆ. ಇನ್ನು ದೇವಸ್ಥಾನಕ್ಕೆ ಹೋದಾಗ ಈ ಥರ ಅಲಂಕಾರಗಳು, ಆ ನಾದಸ್ವರದ ಸದ್ದನ್ನು ಕೇಳ್ತಾ ಇದ್ದರೆ ನಾವೇ ಒಂಥರ ಸ್ಪಿರಿಚುಯಾಲಿಟಿ ಕಡೆ ನಾವು ಹೋಗ್ತೀವಿ ಅಂತ ಹೇಳ್ಬೋದು. ಸ್ಪಿರಿಚುಯಾಲಿಟಿ ಅನ್ನೋದು ಈಗಿನ ಮಾಡರ್ನೈಸ್ಡ್ ಆಗಿರುವಂತಹ ಶಬ್ದ ಅಂತ ಹೇಳ್ತೀವಿ. ಆದರೆ ಹಿಂದಿನ ಕಾಲದಿಂದನೂ ಕೂಡ ನಾವು ನಮ್ಮೊಳಗೆ ನಾವು ತಲೀನರಾಗುವಂತಹ ಒಂದು ಘಟ್ಟ ಅಂತ ಹೇಳ್ಬೋದು ಅದನ್ನು. ಅದರಲ್ಲಿ ಏನೋ ಒಂಥರ ಆನಂದ ಸಿಗುತ್ತೆ, ನಮಗೆ ಸಂತೋಷ ಸಿಗುತ್ತೆ, ಅದ್ರ ಜೊತೆಗೆ ಏನೋ ಒಂಥರ ನೆಮ್ಮದಿ ಅಂತಲೂ ಅನಿಸುತ್ತೆ. ಸೊ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾನು ಪಕ್ಕದಲ್ಲೇ ಇದ್ದಂತಹ ಒಂದಷ್ಟು ದೇವರುಗಳ ಸಾಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಮೊದಲಿಗೆ ಆಂಜನೇಯ, ಅದಾದಮೇಲೆ ಶಿವನ ಲಿಂಗ, ಅದ್ರ ಜೊತೆಗೆ ಚಾಮುಂಡೇಶ್ವರಿ ವಿಗ್ರಹ, ಅದಾದಮೇಲೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಅಂತ ಹೇಳ್ಬೋದು. ಗಣೇಶ ಮತ್ತು ಸುಬ್ರಹ್ಮಣ್ಯನ ನೋಡಿದಾಗ ಯಾವಾಗಲೂ ನನಗೆ ನಮ್ಮ ಅಮ್ಮನೇ ನೆನಪಾಗ್ತಿರ್ತಾರೆ. ಯಾಕಂತಂದರೆ ನನಗೂ ನನ್ನ ತಂಗಿಗೂ ಹೇಳ್ತಾ ಇರ್ತಾರೆ, ನೀವು ಗಣೇಶ ಮತ್ತು ಸುಬ್ರಹ್ಮಣ್ಯ ಥರನೇ ಇರಬೇಕು ಅಂತ. ಸೊ ಇನ್ನು ನಾನು ನವಗ್ರಹವನ್ನು ಸುತ್ತಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕಾರಣ ಇದೆ. ಈ ಧನುರ್ಮಾಸದಲ್ಲಿ ನವಗ್ರಹಗಳು ನಮ್ಮನ್ನು ಸುತ್ತಾ ಇರುತ್ತೆ. ಹಾಗಾಗಿ ನಾವು ಅದನ್ನು ಸುತ್ತೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ನವಗ್ರಹಗಳನ್ನು ಸುತ್ತಿಲ್ಲ. ನಾನು ಅಲ್ಲೇ ಇದ್ದಂಥ ಹರಳಿ ಕಟ್ಟೆಗೆನ 9 ಸತಿ ಪ್ರದಕ್ಷಿಣೆ ಹಾಕಿದೆ. ಪ್ರದಕ್ಷಿಣೆ ಹಾಕಿ ಮುಗಿಸಿದ ಮೇಲೆ ಅಲ್ಲೇ ಪ್ರಸಾದ ಕೊಡ್ತಾಯಿತ್ತು. ಪ್ರಸಾದ ತಗೊಂಡು ಮನೆ ಕಡೆ ಹೊರಟೆ. ಸೊ ಹೀಗಿತ್ತು ನನ್ನ ಧನುರ್ಮಾಸದ ಮೊದಲ ದಿನದ ಪೂಜೆ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಧನುರ್ಮಾಸನ ಅಂತ ನನಗೆ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಕೂಡ ಬೇರೆ ಬೇರೆ ತರಹದ ವೀಡಿಯೋಗಳನ್ನ ಮಾಡೋದಕ್ಕೆ ಉತ್ಸಾಹ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿಗೆ ನನ್ನ ದಿನ ಖಂಡಿತವಾಗ್ಲೂ ಮುಗಿಯೋದಿಲ್ಲ. ಮನೆಗೆ ಬಂದು ಒಂದಷ್ಟು ಕೆಲಸಗಳನ್ನು ಮುಗಿಸಿ ಕಾಲೇಜಿಗೆ ಹೊರಟೆ. ಬೆಳಗ್ಗೆ ಬೇಗ ಹೇಳೋದು ನನ್ನ ಪ್ರಾಕ್ಟೀಸ್ ಅಲ್ಲ, ಯಾಕೆಂದರೆ ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ. ನಾನು ರಾತ್ರಿ ಹೊತ್ತು ಎಷ್ಟೊತ್ತು ಬೇಕಾದರೂ ಎದ್ದಿರ್ತೀನಿ. ಆದರೆ ಬೆಳಗ್ಗೆ ಹೊತ್ತು ಬೇಗ ಹೇಳೋದು ನಂಗೆ ಸ್ವಲ್ಪ ಕಷ್ಟ ಕೆಲಸನೇ. ಆದರೆ ಈ ಧನುರ್ಮಾಸವನ್ನು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಬೇಕು ಅಂತಲೇ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.